ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಬನ್ನಿ ಇವತ್ತಿನ ರಂಗೋಲಿಯಿಂದ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗು. ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ತುಂಬ ಜನ ಸ್ಕಿಪ್ಪು ಮಾಡ್ತಾಯಿದ್ರ ಅಂತ ಸ್ವಲ್ಪ ಅನಿಸ್ತಾ ಇದೆ. ಸ್ಕಿಪ್ ಮಾಡಿ ನೋಡಬೇಡಿ, ಅರ್ಥ ಆಗಲ್ಲ. ಬೆಳಗ್ಗೆ ಎಷ್ಟು ಗಂಟೆ ಅಂದರೆ 8 ಗಂಟೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಇವತ್ತು ಕೆಲವೊಬ್ಬರು ಊರ ಸೈಡು ಒಂದು ದಿವಸ ಹಬ್ಬ ಮಾಡಿದ್ದಾರೆ, ಕೆಲವೊಬ್ಬರದು ಊರ ಸೈಡು ಬೇರೆ ಬೇರೆ ದಿನ ಹಬ್ಬ ಆಚರಿಸಿದ್ದಾರೆ. ನಮ್ಮ ಸೈಡು ಇವತ್ತು ಬೆಳಗ್ಗೆ ರಂಗೋಲಿಯಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ನೋಡಿ, ತೆಳಗಡೆ ನಾನು ಫಸ್ಟ್ ಫ್ಲೋರ್ ಮೇಲೆ ಇದ್ದೀನಲ್ಲ, ತೆಳಗಡೆ ಮುಗ್ಗು ಹಾಕಿದ್ದಾಳೆ ಅಕ್ಕ. ಹಾಗಾಗಿ ನಾನು ತೆಳಗೆ ಬರೋಷ್ಟರಲ್ಲಿ ಆಲ್ರೆಡಿ ಏನು ಹಾಕ್ತಾ ಇದ್ಳು. ನಾನು ಬಂದೆ ವಿಡಿಯೋ ತೆಗಿತಾ ಇದ್ದೀನಿ. ಕೆಲವೊಬ್ಬರು ರಂಗೋಲಿ ವಿಡಿಯೋ ಕೂಡ ಹಾಕಿ ಅಂತ ಕೆಲವೊಬ್ಬರು ಕೇಳ್ಕೊಂಡಿದ್ದಾರೆ. ಅದಕ್ಕಾಗಿ ಹೆಂಗೂ ಅಕ್ಕ ರಂಗೋಲಿ ವಿಡಿಯೋ ಹಾಕ್ತಾಯಿದ್ದಳು, ಹಾಗಾಗಿ ವಿಡಿಯೋ ತೊಗೊಂಡೆ. ಇವಾಗ ನನಗೆ ತುಂಬ ಅವತ್ತು ಹಬ್ಬ ಹಿಂದಿನ ದಿವಸ ತುಂಬ ಕೆಲಸ ಇತ್ತು ಫ್ರೆಂಡ್ಸ್. ಹಾಗೆ ತುಂಬ ಲೇಟ್ ಆಯಿತು ನಿದ್ದೆ ಮಾಡಲಿಕ್ಕೆ. ಹಾಗಾಗಿ ಲೇಟಾಗಿ ಹೇಳೋಷ್ಟರಲ್ಲಿ ಎಲ್ಲ ಮುಗಿಸ್ಬಿಟ್ಟಿದ್ದಾಳೆ ರಂಗೋಲಿ. ಇನ್ನೂ ಹಾಕ್ತಾನೇ ಇದ್ದಳು ಫ್ರೆಂಡ್ಸು ಈ ಕಡೆಯಿಂದ ಹಾಕ್ತಾಯಿದ್ದಾಳೆ. ಅದಕ್ಕೆ ವೈಟ್ ಏನಿರುತ್ತಲ್ಲ ಅದೆಲ್ಲ ತುಂಬಿಲ್ಲ ಅದು. ಹಾಗಾಗಿ ನಾನು ಅಷ್ಟರಲ್ಲಿ ಬಂದೆ ಅಲ್ಲ, ಹಾಗಾಗಿ ಅದೆಲ್ಲ ಕ್ಲಿಯರಾಗಿ ಚೆನ್ನಾಗಿ ವೈಟ್ ಅದು ಏನು ಕಡೆ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂದ್ಬಿಟ್ಟು ಅದೆಲ್ಲ ತುಂಬಿಸ್ತಾ ಇದ್ದಾಳೆ. ನಾನು ಅಷ್ಟರಲ್ಲಿ ಬಂದು ವೀಡಿಯೋ ತಗೋತೀನಿ ಅಂದರೆ ಏನೂ ಒಂದಿಲ್ಲ, ತಗೋದ್ರಲ್ಲಿ ಏನಿದೆ ವೀಡಿಯೋ ನಮ್ಮ ಮನೆಯೆಲ್ಲ, ಹಾಗಾಗಿ ಏನೂ ಆಗಲ್ಲ ಅಂದ್ಬಿಟ್ಟು ಬಂದೆ, ವೀಡಿಯೋ ತೊಗೊಂಡೆ. ಕೆಲವೊಬ್ಬರು ಯಾರೋ ಕೇಳ್ತಾ ಇದ್ರಲ್ಲ, ತಮ್ಮ ಅಥವಾ ಸಿಸ್ಟರು ಬ್ರದರು ಎಲ್ಲ ರಂಗೋಲಿ ಎಲ್ಲ ಕೇಳ್ತಾ ಇದ್ದೀರಲ್ಲ, ಸಂಕ್ರಾಂತಿ ರಂಗೋಲಿ ಕೇಳ್ತಾ ಇದ್ದೀರಲ್ಲ, ಇದು ಮಿಕ್ಸಿಂಗೆ ಅಂತ ತಿಳ್ಕೊಳ್ಳಿ, ಸಂಕ್ರಾಂತಿ ರಂಗೋಲಿನೇ ಇದು. ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಮತ್ತೊಮ್ಮೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವ ರೀತಿ ಬಂದಿದೆ ಡಿಸೈನ್ ಆಗಲಿ, ಪ್ರತಿಯೊಂದು ಕಲರ್ ಆಗಲಿ ಯಾವ ರೀತಿ ಬಂದಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ, ಗೊತ್ತಾಗುತ್ತೆ ಯಾವುದು ತಿದ್ದುಕೊಳ್ಬೇಕು ಅನ್ನೋದು ಗೊತ್ತಾಗುತ್ತೆ. ನಾನು ಕ್ಯಾಮ್ರಾದ ವಿಡಿಯೋ ತೆಗಿತಾ ಇದ್ದೀನಲ್ಲ ಫ್ರೆಂಡ್ಸ್, ಹಾಗಾಗಿ ವಾಯ್ಸ್ ರೆಕಾರ್ಡ್ ಕೊಟ್ಟಿದ್ದೆ ಆಲ್ರೆಡಿ. ಅಲ್ಲಿ ಪಕ್ಕದ ಬಿಲ್ಡಿಂಗಲ್ಲಿ ಫುಲ್ಲು DJ ಸಾಂಗ್ ಹಚ್ಚಿಬಿಟ್ಟು ಪತಂಗ ಹಾರಿಸ್ತಾ ಇದ್ದರು. ಬೆಳಗ್ಗೆ 6 ಗಂಟೆಯಿಂದನೇ ಪತಂಗ ಹಚ್ಚಿ DJ ಸಾಂಗ್ ಹಚ್ಚಿ ಪತಂಗ ಹಾರಿಸ್ತಾ ಇದ್ದಾರೆ ಫ್ರೆಂಡ್ಸ್. ಏನು ಅನ್ಲಿಕ್ಕೆ ಬರಲ್ವಲ್ಲ ಹಬ್ಬ, ಹಾಗಾಗಿ ಏನು ಅನ್ಲಿಕ್ಕೆ ಆಗಲ್ಲ ಅಂತ ಸುಮ್ಮನೆ ಇರೋದು ಅಷ್ಟೇ. ಎಲ್ಲಿವರೆಗೂ ಒಂದು 4-5 ದಿವಸ ಇರುತ್ತೆ ಫ್ರೆಂಡ್ಸ್. ಸಾಂಗ್ ಹಚ್ಕೊಂಡು DJ ಸಾಂಗ್ ಹಚ್ಚಿಬಿಟ್ಟು ಪತಂಗ ಹಾರಿಸೋದು ಅಂದರೆ ಇನ್ನೊಂದು 4-5 ದಿವಸ ಹಾರಿಸ್ತಾರೆ. ಅದಕ್ಕಿಂತ ಜಾಸ್ತಿ ಏನು ಹಾರಿಸಲ್ಲ, ಅವರಿಗೆ ಚೆನ್ನಾಗಿ ಅನಿಸಲ್ಲ. ಡೈಲಿ ಸ್ಕೂಲೆಲ್ಲ ಇರುತ್ತಲ್ಲ, ನಾಳೆ ಒಂದು ದಿವಸ ರಜೆ, ನಾಡಿದ್ದು ಹಿಡಿದು ಸ್ಕೂಲು ಸ್ಟಾರ್ಟ್ ಇದೆ, ಅಲ್ಲಿವರೆಗೂ ಹಾರಿಸ್ತಾರೆ. ಏನು ಮಾಡಲಿಕ್ಕಾಗಲ್ಲ, ಅವರು ಎಂಜಾಯ್ ಮಾಡಬೇಕಲ್ಲ, ಹಾಗಾಗಿ ಏನು ಅನ್ಲಿಕ್ಕಂತೂ ಬರಲ್ಲ, ಸುಮ್ಮನೆ ಇರಬೇಕು ಅಷ್ಟೇ. ಇವಾಗ ಅಕ್ಕಂದು ರಂಗೋಲಿ ಹಾಕೋದು ಕೂಡ ಆಯಿತು ಫ್ರೆಂಡ್ಸ್. ಇನ್ನೊಂದು ಸ್ವಲ್ಪ ಇದೆ, ಇಳಿಸ್ತಾ ಅಂದರೆ ರಂಗೋಲಿ ಕ್ಲಿಯರ್ ಮಾಡ್ತಾ ಇದ್ದಾರೆ. ನಾನು ಕೆಲಸ ಎಲ್ಲ ಮಾಡ್ಕೊಂಡು ಅಡುಗೆ ಮಾಡುವಾಗ ಸಿಗ್ತೀನಿ ಫ್ರೆಂಡ್ಸ್. ಇವತ್ತು ತುಂಬ ಕೆಲಸ ಇದೆ. ರಂಗೋಲಿ ಬಗ್ಗೆ ಕಮೆಂಟ್ ಮಾತ್ರ ಹಾಕೋದು ಮಾತ್ರ ಮರಿಬೇಡಿ, ಓಕೆನಾ ಫ್ರೆಂಡ್ಸ್. ನಮ್ಮ ಅಕ್ಕ ಎಷ್ಟು ಕಷ್ಟಪಟ್ಟು ರಂಗೋಲಿ ಹಾಕಿದ್ದಾಳೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಮತ್ತೆ ಅಡುಗೆ ಮಾಡುವಾಗ ಸಿಗ್ತೀನಿ ಫ್ರೆಂಡ್ಸ್ ನಾನು. ಮತ್ತೆ ಬಂದೆ ನೋಡಿ ಫ್ರೆಂಡ್ಸ್. ಇವಾಗ ಏನು ಅಡುಗೆ ಮಾಡ್ತಾಯಿದ್ದೀನಿ ಅಂತ ನೀವು ಗೆಸ್ ಮಾಡಿ. ನಾನ್ ವೆಜ್ ಅಡುಗೆ ಮಾಡ್ತಾಯಿದ್ದೀನಿ. ಯಾವ ರೀತಿ ಅಂದರೆ ನಾನ್ ವೆಜ್ ಬಿರಿಯಾನಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವತ್ತು. ಅದು ಯಾವ ರೀತಿ ಅಂತ ನಾನು ಆಲ್ರೆಡಿ ನಿಮಗೆ ಶೇರ್ ಮಾಡಿದ್ದೀನಿ. ಚಿಕನ್ ಬಿರಿಯಾನಿ ಶೇರ್ ಮಾಡಿದ್ದೀನಲ್ಲ ಫ್ರೆಂಡ್ಸ್, ಇದು ಮಟನ್ ಬಿರಿಯಾನಿ. ಮರ್ತು ಹೋದೆ ಫ್ರೆಂಡ್ಸ್. ಇನ್ನೂ ಒಂದು ಸಲ ಮಾಡುವಾಗ ಪೂರ್ತಿ ಕ್ಲಿಯರಾಗಿ ಮಾಡ್ತೀನಿ. ನಾನು ಚಿಕನ್ ಬಿರಿಯಾನಿ ಶೇರ್ ಮಾಡಿದ್ದು ಉಂಟು, ಆದರೆ ಇದು ಮಾಡಿಲ್ಲ. ಇವಾಗ ನೆನಪಾಗ್ತಾಯಿದೆ ನೋಡಿ ಫ್ರೆಂಡ್ಸ್, ಇವಾಗೆಲ್ಲ ಕ್ಲಿಯರಾಗಿ ಮಸಾಲ ಆಗಲಿ, ಈರುಳ್ಳಿ ಆಗಲಿ, ಮೊಸರಾಗಲಿ ಎಲ್ಲ ಆ್ಯಡ್ ಮಾಡಿದ್ದಾಯಿತು. ಇವಾಗ ಓನ್ಲಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ತಳ ಕೂಡಬಾರ್ದು ಫ್ರೆಂಡ್ಸ್, ಆ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಕುದ್ದು ಅದು ಜಿಗಿ ಒಂಥರ ಗಾಢಾಗಿ ಕುದಿಬೇಕು. ಅಲ್ಲಿವರೆಗೂ ನಾವು ತಿರುಗಿಸ್ತಾನೇ ಇರಬೇಕು ಈ ಥರ. ಅಕ್ಕಿ ಹಾಕಿದ ತಕ್ಷಣ ನಾವು ಕುಕ್ಕರ್ ಮುಚ್ಚಳ ಮುಚ್ಚಬಾರ್ದು ಫ್ರೆಂಡ್ಸ್, ಅದು ಚೆನ್ನಾಗಾಗಲ್ಲ. ಈ ಕಡೆ ಮಟನ್ ಸಾಂಬಾರು ಕೂಡ ಮಾಡಿದ್ದೆ ಈ ಕಡೆ ಸೈಡಿಗೆ. ಜಸ್ಟ್ ಇವಾಗಲೇ ಮಾಡಿಬಿಟ್ಟು ಒಂದು ಬೌಲಲ್ಲಿ ತೆಗೆದಿಟ್ಟಿದ್ದೀನಿ. ಮತ್ತು ಶೇರ್ವಾ ಕೂಡ ಮಾಡಿದ್ದೀನಿ, ಬಿರಿಯಾನಿಗೆ ಬೇಕಲ್ಲ ಫ್ರೆಂಡ್ಸ್, ಬಿರಿಯಾನಿ ಶೇರ್ವಾ. ಮತ್ತು ಇನ್ನೊಂದು ಪಾವು kg ಫ್ರೈ ಮಾಡಿದ್ದೀನಿ ಜೊತೆಗೆ ತಿನ್ನಲಿಕ್ಕೆ.
ಇವಾಗ ಇನ್ನೊಂದು ಸ್ವಲ್ಪ ಕುದಿಬೇಕು ಫ್ರೆಂಡ್ಸ್. ಇದು ಇನ್ನೊಂದು ಸ್ವಲ್ಪ ಕುದಿಬೇಕು, ಸ್ವಲ್ಪ ಗಟ್ಟಿ ಗಟ್ಟಿ ಆದರೆ ಆವಾಗ ಡಕ್ಕನ್ ಮುಚ್ಚಿಬಿಟ್ರೆ ಒಂದೆರಡು ವಿಜಲ್ ಹೊಡೆದ್ರೆ ನಮ್ಮ ಸೂಪರಾದ ದಮ್ ಬಿರಿಯಾನಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಸೂಪರ್, ಕೇಳಲೇಬೇಡಿ ಫ್ರೆಂಡ್ಸ್, ಅಷ್ಟು ಸೂಪರಾಗಿ ಆಗುತ್ತೆ. ಮತ್ತು ಊಟ ಮಾಡುವಾಗ ಹೆಂಗೂ ನಾನು ತೋರಿಸ್ತೇನಲ್ಲ, ಫೀಸ್ ಆಗಲಿ ಯಾವುದು ಪ್ರತಿಯೊಂದು ಕರೆಕ್ಟಾಗಿ ಕುದ್ದು ಬಿಡ್ತವೆ ಫ್ರೆಂಡ್ಸ್. ಭಾಳ ಸೂಪರಾಗಿ ಸ್ಮೆಲ್ ಅಂತೂ ಕೇಳಲೇಬೇಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರ್ತಾಯಿದೆ. ಇವಾಗ ನಾನು ಏನಕ್ಕೆ ಅಂದರೆ ನನ್ನ ಚಿಕನ್ ಬಿರಿಯಾನಿನೇ ನಾನು ಶೇರ್ ಮಾಡಿದ್ದೀನಲ್ಲ, ಇದು ಕೂಡ ಮಾಡಿದ್ದೆ ಅಂದ್ಕೊಂಡು ಆ ಥರ ಊಹೆ ಮಾಡಿಕೊಂಡು ಸಾರಿ ಫ್ರೆಂಡ್ಸ್, ಇನ್ನೊಂದು ನಿಮಗೋಸ್ಕರನೇ ಅಂತ ಬಿರಿಯಾನಿ ಮಾಡಿ ತೋರಿಸ್ತೀನಿ 100%. ಇವಾಗ ಕರೆಕ್ಟಾಗಿ ಇವಾಗ ಕರೆಕ್ಟಾಗಿ ಒಂದು ಹದಕ್ಕೆ ಬಂದಿದೆ. ಇವಾಗ ಮುಚ್ಚಳ ಮುಚ್ಚಿ ಇಡ್ತಾಯಿದ್ದೀನಿ ನೋಡಿ, ಅದು ಹೋಗಿದೆ ಫ್ರೆಂಡ್ಸ್, ಹಾಗೆ ಕೊಂಡಿ ಹೋಗಿದೆ. ಇವಾಗ ಒಂದೆರಡು ವಿಜಲ್ ಹೊಡಿಲಿ ಫ್ರೆಂಡ್ಸ್. ಅಲ್ಲಿವರೆಗೂ ಸ್ವಲ್ಪ ಪಾತ್ರೆ ಎಲ್ಲ ತೊಳೆಯೋದಿದೆ ಅಲ್ವಾ, ಅದೆಲ್ಲ ತೊಳೆದು ಬಿಡ್ತೀನಿ. ಇಲ್ಲಿ ಶೇರ್ವಾ ತೆಗೆದಿಟ್ಟಿದ್ದೀನಲ್ಲ ಬಿರಿಯಾನಿಗೆ ನೋಡಿ, ಇಷ್ಟೊಂದು ತೆಗೆದಿಟ್ಟಿದ್ದೀನಿ, ಒಂದು ಇಬ್ಬರಿಗೆ ಆಗಬೇಕು ಅಷ್ಟೇ. ಇದು ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ನೋಡಿ ಫ್ರೈ ಮಾಡ್ಕೊಂಡಿದ್ದೀನಿ, ಬಿರಿಯಾನಿ ಜೊತೆ ನೆನೆಸ್ಕೊಂಡು ಈ ಥರ ತಿನ್ಲಿಕ್ಕೆ ಬೇಕಲ್ಲ. ಇವಾಗ ಸಾಂಬಾರು ಕೂಡ ಆಗಿದೆ. ಬಿರಿಯಾನಿ ಇನ್ನೊಂದು ಎರಡೇ ವಿಜಲ್ ಹೊಡೆದ್ರೆ ನಮ್ಮ ಬಿರಿಯಾನಿ ಆಗುತ್ತೆ. ಅಲ್ಲಿವರೆಗೂ ಪಾತ್ರೆ ತುಂಬ ತೊಳೆಯೋದಿದೆ ಫ್ರೆಂಡ್ಸ್, ತೋರಿಸ್ತೀನಿ ನಾನು ನಿಮಗೆ ಸಿಂಕಲ್ಲಿ. ಶೇರ್ವಾ ಎಷ್ಟು ತೆಕ್ಕೊಂಡಿದ್ದೀನಿ, ಒಂದು ಮಿನಿಮಮ್ ಒಂದು ಇಬ್ಬರಿಗೆ ಆಗುತ್ತೆ ಫ್ರೆಂಡ್ಸ್, ಆರಾಮಾಗಿ ಒಂದು ಇಬ್ಬರಿಗೆ ಆಗುತ್ತೆ. ಅದ್ರ ಮೇಲೆ ಮುಚ್ಚಲಿಕ್ಕೆ ಒಂದು ಮುಚ್ಚಳ ತೊಗೋತಾ ಇದ್ದೀನಿ, ಹಾಗಾಗಿ ಆ ಥರ ಆಯಿತು. ಮೊಸರು ಕೂಡ ಇದೆ ಫ್ರೆಂಡ್ಸ್, ಊಟ ಮಾಡಿ ಒಂದು ಎರಡೆರಡು ಚಮಚ ಕುಡಿಬೇಕು ಮೊಸರು, ಸೂಪರ್ ಇರುತ್ತೆ. ಅಂದರೆ ಬಾಯಿಗೆ ಖಾರ ಆದ್ರೂ ಹೋಗುತ್ತೆ. ಇವಾಗ ಕೈ ವಾಶ್ ಮಾಡಿ ಒಂದು ಸ್ವಲ್ಪ ಪಾತ್ರೆ ತೊಳಿಬೇಕು ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಗ್ಯಾಸ್ ಸ್ವಲ್ಪ ಗಲೀಜಾದರೆ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಹೊರಗಡೆ ಬಿಸಾಡಿಬಿಟ್ಟು ಹಾಗೆ ಕೈ ವಾಶ್ ಮಾಡಿ ಪಾತ್ರೆ ತೊಳಿಬೇಕು. ಖಾಲಿ ಇದೆ ನೋಡಿ. ಅದು ವಿಜಿಲ್ ಹೊಡೆಯೋವರೆಗೂ ನಾನು ಪಾತ್ರೆ ತೊಳೆಯೋದಾಗುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟೊಂದು ಪಾತ್ರೆಗಳಿದ್ದಾವೆ, ತೊಳಿಬೇಕು. ವಾಟ್ರ್ ತುಂಬ ಫಾಸ್ಟಾಗೆ ಬರ್ತಾಯಿದ್ವು, ಹಾಗೆ ಅದೇ ಕೈಯಿಂದ ತೊಳೆಯೋದಾಗುತ್ತೆ ಅಂದ್ಬಿಟ್ಟು ನೋಡಿ, ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್, ಚೆನ್ನಾಗಿ ಫ್ರೆಶ್ ಆಗಿ ಬರ್ತಾಯಿದ್ದಾವೆ. ಇನ್ನು ಒಂದು ವಿಜಲ್ ಆಗಿಲ್ಲ, ಅಲ್ಲಿ 2 ವಿಜಲ್ ಹೊಡೆಯೋವರೆಗೂ ನಾವು ಪಾತ್ರೆ ತೊಳೆದ್ಬಿಟ್ರೆ ಡೈರೆಕ್ಟಾಗಿ ಊಟ ಮಾಡಲಿಕ್ಕೆ ಆರಾಮಾಗುತ್ತೆ. ಹೊರಗಡೆ ಬಟ್ಟೆ ಒಗೆದಿದ್ದೀನಿ, ಆದರೆ ಒಣ ಹಾಕಿಲ್ಲ ಫ್ರೆಂಡ್ಸ್. ತುಂಬ ಲೇಟಾಗಿತ್ತು ಫ್ರೆಂಡ್ಸ್ ಅಡುಗೆ ಮಾಡುವಾಗ. ನೈಟ್ 6 ಗಂಟೆ ಆಗ್ತಾಯಿತ್ತು ಫ್ರೆಂಡ್ಸ್, 6:30 ಆವಾಗ ಒಗೆದಿದ್ದೀನಿ. ಹುಷಾರಿಲ್ಲ ಥರ ಆಗ್ತಾಯಿತ್ತು, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಅಡುಗೆ ಕೂಡ ಅದೇ ಟೈಮಲ್ಲಿ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ಸ್ವಲ್ಪ ಜೋಳ ಕೂಡ ಕ್ಲೀನ್ ಮಾಡಿದ್ದೀನಿ. ಆದರೆ ಅದು ಗಿರ್ನಿ ಬಂದಿತ್ತು ಫ್ರೆಂಡ್ಸ್, ಆ ಗಿರ್ನಿ ಇದು ಏನು ಶಾಪ್ ಇದೆಯಲ್ಲ ಅದು ಬಂದಿತ್ತು. ಹಾಗಾಗಿ ಮಟನ್ ಸಾಂಬಾರು ಜೊತೆ ಊಟ ಮಾಡೋಣ ಜೋಳದ ರೊಟ್ಟಿ ಅಂತ ಅಂದ್ಕೊಂಡು ಕ್ಲೀನ್ ಮಾಡಿಟ್ಟಿದ್ದೀನಿ. ಅದು ನೋಡಿದ್ರೆ ಶಾಪೇ ಬಂದಿದೆ, ನಾಳೆ ಹೋಗಿ ಬೀಸ್ಕೊಂಡು ಬರಬೇಕು ಫ್ರೆಂಡ್ಸ್. ಸ್ವಲ್ಪ ರೈಸ್ ಮಿಕ್ಸ್ ಮಾಡಿದ್ದೀನಿ ಇದರಲ್ಲಿ. ಪತಂಗಗಳು ನೋಡಿ ತೋರಿಸ್ತೀನಿ ಫ್ರೆಂಡ್ಸ್, ನನ್ನ ಮಗನ ಪತಂಗಗಳು ನೋಡಿ. ಮನೆ ತುಂಬ ಪತಂಗಗಳೇ ಇದ್ದಾವೆ ನೋಡಿ. ಮೇಲೆ ಕೂಡ ಇಕ್ಕಿದ್ದೀನಿ ನೋಡಿ, ಅವು ಫುಲ್ ಪತಂಗಗಳೇ ಫ್ರೆಂಡ್ಸ್. ಇಲ್ಲಿ ಮೇಲೆ ನೇತಾಕಿದ್ದೀನಲ್ಲ, ಅದು ಒಂದು 20 ಇರ್ಬೋದು ಫ್ರೆಂಡ್ಸ್. ಒಂದ್ರ ಮೇಲೆ ಒಂದು 20 ಇರ್ಬೋದು. ಓಕೆ ಫ್ರೆಂಡ್ಸ್, ಪಾತ್ರೆ ತೊಳೆದು ಮತ್ತೆ ಬಿರಿಯಾನಿ ಆದಮೇಲೆ ಮತ್ತೆ ಸಿಗ್ತೀನಿ ನಾನು, ಯಾವ ರೀತಿ ಆಗಿದೆ ಅಂತ ನೋಡೋರು ಅಂತೆ. ಓಕೆ ಫ್ರೆಂಡ್ಸ್, ಬಿರಿಯಾನಿ 1-2 ವಿಜಲ್ ಹೋಯಿತು. ನಾನು ಕೂಡ ಪಾತ್ರೆ ತೊಳೆದ್ಬಿಟ್ಟೆ. ಇವಾಗ ಊಟ ಮಾಡ್ತಾ ಇದ್ವಿ. ಎಲ್ರಿಗೂ ಪ್ಲೇಟೆಲ್ಲ ತೊಗೊಂಡಿಕ್ಕಿದ್ದೀನಿ ನೋಡಿ, ಯಾವ ರೀತಿ ಲುಕ್ಕು ಬಿರಿಯಾನಿ ಇದು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಫೋನ್ ಕೆಳಗಡೆ ಇಟ್ಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್, ಏನಕ್ಕಂದರೆ ಒಂದು ಕೈಯಿಂದ ಸುಡ್ತಾ ಇರುತ್ತೆ. ತುಂಬ ಇವಾಗಲೇ ತೆಗ್ದಿದ್ದೀನಲ್ಲ ಫ್ರೆಂಡ್ಸ್, ಎಷ್ಟು ಸೂಪರಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ನೋಡಿದ್ರಲ್ಲ, ಇದೇ ರೀತಿ ನೀವು ಕೂಡ ಮಾಡ್ಕೊಳ್ಳಿ. ನಾನು ಇನ್ನೊಂದು ಸರ್ತಿ ಮಾಡಿದಾಗ ಶೇರ್ ಮಾಡ್ತೀನಿ 100%. ಇವಾಗ ಊಟ ಮಾಡ್ತೀನಿ ಫ್ರೆಂಡ್ಸ್, ತುಂಬ ಹಶ್ವಾಗಿದ್ದಾವೆ. ಹಾಗಾಗಿ ಮಕ್ಕಳಿಗೆಲ್ಲ ಸರ್ವ್ ಮಾಡಿ ನಾನು ಕೂಡ ಊಟ ಮಾಡ್ತೀನಿ. ಹಾಗೆ ಬಿರಿಯಾನಿ ಪೀಸ್ಗಳು ನೋಡಿದ್ರೆ ಎಷ್ಟು ಚೆನ್ನಾಗಿ ಕರೆಕ್ಟಾಗಿ ಬೆಂದಿದ್ದಾವೆ ನೋಡಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಟೇಸ್ಟಾಗಿತ್ತು. ನಾನಂತೂ ಫುಲ್ ಹೊಟ್ಟೆ ತುಂಬ ಊಟ ಮಾಡಿದೆ. ಭಾರಿ ಟೇಸ್ಟ್ ಇತ್ತು ಫ್ರೆಂಡ್ಸ್, ನಿಜವಾಗ್ಲೂ ಒಂದು ಹೋಟೆಲ್ಗಿಂತನೂ ಸೂಪರ್ ಇತ್ತು. ಅಂದರೆ ಒಂದು ಮಿನಿಮಮ್ ಒಂದು ಪ್ಲೇಟ್ ಹತ್ತತ್ರ ಊಟ ಮಾಡಿದೆ ಫ್ರೆಂಡ್ಸ್, ಅಷ್ಟು ಸೂಪರ್ ಇತ್ತು. ಓಕೆ ಫ್ರೆಂಡ್ಸ್, ಈ ರೀತಿ ಇದು ಫುಲ್ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಕೂಡ ಕಮೆಂಟಿಗೋಸ್ಕರ ಕಾಯ್ತೀನಿ.
ತುಂಬ ಅಂದರೆ ತುಂಬ ಭಾರಿ ಸೂಪರಾಗಿತ್ತು ಫ್ರೆಂಡ್ಸ್. ನಿಜವಾಗ್ಲೂ ಅಷ್ಟು ಸೂಪರು. ನಾನು ಮಟನ್ ಬಿರಿಯಾನಿ ಮಾಡಿದ್ದೆ ಅಂದರೆ 4ನೇ ಸಾರಿ ಇದು ಫ್ರೆಂಡ್ಸ್. ಇದು ಸೂಪರಾಗಿದ್ದು. ಮೊದಲು ಮಾಡಿದ್ದೆ, ಆದರೆ ಇವಾಗ ತುಂಬ ಭಾರಿ ಅಂದರೆ ಭಾರಿ ಸೂಪರಾಗಿದೆ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ವಿಡಿಯೋ ಕಮೆಂಟು ಹಾಕೋದು ಮಾತ್ರ ಮರಿಬೇಡಿ. ಮತ್ತು ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ, ಬ್ಲಾಗೊಂದಿಗೆ ಸಿಗ್ತೀನಿ. ಎಲ್ಲರಿಗೂ ಬಾಯ್. ಇವಾಗ ಇನ್ನೊಂದು 2 ನಿಮಿಷದಲ್ಲಿ ಊಟ ಮುಗಿಯುತ್ತೆ ನಂದು ಕೂಡ. ಬಾಯ್ ಎಲ್ಲರಿಗೂ ಫ್ರೆಂಡ್ಸ್.